ಹಾಯ್ ಗೈಸ್, ನಾನು ನಿಮ್ಮ ಮಿಸ್ಟರ್ MK. ರೂಮಲ್ಲಿ ಇದ್ದು ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಅಂತ ಹೊರಗಡೆ ಹೋಗಿ ಗಣೇಶೋತ್ಸವ ನೋಡ್ಕೊಂಬರೋಣ ಅಂತ ಹೊರಗಡೆ ಹೋಗಿ 1 ಅವರ್ ಸುತ್ತಾಡಿದೆ. ಗಣೇಶ ಎಲ್ಲೂ ಸಿಗ್ತಾ ಇರಲಿಲ್ಲ. ಆಮೇಲೆ ಹಂಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ಗಣೇಶನ ಮಾರ್ತಾಯಿದ್ರು. ಅಲ್ಲಿ ಸಿಕ್ತು ಗಣೇಶ. ನೋಡಿ ಸ್ವಲ್ಪ ಖುಷಿ ಆಯಿತು. ಆಮೇಲೆ ಒಂದು ವಿಷಯ ನೆನಪಿಗೆ ಬಂತು. ಗಣೇಶ ನೋಡಿದ ತಕ್ಷಣ, ಮಾರ್ತಾ ಇರೋದು ನೋಡಿದ ತಕ್ಷಣ ಯಾರೋ ಹೇಳ್ತಿದ್ರು, ಗಣೇಶ ವರ್ಷಕ್ಕೊಂದು ಸಲ ತಾನೇ ಸೇಲ್ ಆಗ್ತಾನಂತೆ. ಯಾಕಂದರೆ ಬಡವ್ರ ಹೊಟ್ಟೆನ ತುಂಬಿಸೋದಕ್ಕೆ ಅವನೇ ಒಂದಿನ ಮಾರಾಟವಾಗ್ತಾನಂತೆ. ನಿಜಾನ ಸುಳ್ಳ ನನಗಂತೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ದರೆ ನನಗೂ ತಿಳಿಸಿ. ಆಮೇಲೆ ಅಲ್ಲಿಂದ ಮುಂದೆ ಹೋದ ತಕ್ಷಣ ಒಂದು ಗಲ್ಲೀಲಿ ಗಣೇಶ ಕೂರಿಸಿದ್ರು. ಗಣೇಶ ನೋಡ್ತಾಯಿದ್ರೆ ಏನೋ ಒಂಥರ ಖುಷಿ ಆಗ್ತಿತ್ತು ಆ ಗಣೇಶ ನೋಡಿ. ಅವ್ರು ಏನೋ ಯೋಚನೆ ಮಾಡ್ತಾಯಿದ್ರು, ಥಿಂಕ್ ಮಾಡ್ತಾಯಿದ್ರು, ಏನು ಮಾಡ್ತಿದ್ರು ಅಂತ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಅಷ್ಟರಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಆ ಮಳೆಯಲ್ಲಿ ಹಾಗೆ ಅವರು ಟಮಟೆನ ರೆಡಿ ಮಾಡಿಕೊಂಡು ಟಮಟೆ ಬಾರಿಸ್ಬೇಕಂತ ರೆಡಿ ಆಗ್ತಾಯಿದ್ರು. ಆಮೇಲೆ ಹಂಗೆ ನೋಡ್ಕೊಂಡು ನಿಂತ್ಕೊಂಡೆ. ಟಮಟೆದೊಂದು ಚಿಕ್ಕದು ಕ್ಲಿಪ್ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಸ್ವಲ್ಪ ಹೊತ್ತು ಟಮಟೆ ಬಾರಿಸೋದನ್ನು ನೋಡಿದೆ. ಅದೆಲ್ಲ ಮುಗಿದಾದ್ಮೇಲೆ ಗಣೇಶಂದು ಒಂದು ಚಿಕ್ಕ ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿತ್ತು ಗಣೇಶ, ಚಿಕ್ಕ ಗಣೇಶ ಚೆನ್ನಾಗಿತ್ತು. ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಅಲ್ಲಿಂದ ಸ್ವಲ್ಪ ಮತ್ತೆ ಮುಂದೆ ಹೋದೆ. ಮತ್ತೆ ಒಂದು ಗಣೇಶ ಸಿಕ್ತು, ಅದನ್ನು ವಿಡಿಯೋ ಮಾಡಿಕೊಂಡೆ. ಅಲ್ಲಿ ಅವರು ಹಾಡೆಲ್ಲ ಹಾಕಿಬಿಟ್ಟು ಡೆಕೋರೇಟ್ ಎಲ್ಲ ಮಾಡಿ ಪೂಜೆ ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ಅದರದ್ದು ಒಂದು ಚಿಕ್ಕ ವಿಡಿಯೋ ಮಾಡಿಕೊಂಡೆ. ಇಲ್ಲಿಗೆ ನಮ್ಮ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.